ವಿದ್ಯಾರ್ಥಿನಿಯರೇ, ಥೇರ್ಸ್ ಪ್ರಮೇಯಕ್ಕೆ ಸಾಧನೆಗೆ ಬೇಕಾದಂತಹ ಪೂರ್ವ ಜ್ಞಾನಾಂಶಗಳು ಸ್ವಯಂ ಸಿದ್ಧ ಮುಖ್ಯವಾದದ್ದು. ಸ್ವಯಂ ಸಿದ್ಧ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮನಾಗಿರುತ್ತವೆ. ಸ್ವಯಂ ಸಿದ್ಧಗಳು ನೈಜ ಹೇಳಿಕೆಗಳು, ಆದ್ದರಿಂದ ಅಲ್ಲಿ ಚರ್ಚೆ ಮತ್ತು ಸಾಧನೆ ತಾರ್ಕಿಕ ಅಂಶಗಳೇ ಇಲ್ಲ. ಆದ್ದರಿಂದ ಇವುಗಳನ್ನು ನೇರವಾಗಿ ಹಾಗೆ ತಗೋಬೇಕಾಗುತ್ತೆ. ಉದಾಹರಣೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ವಯಂ ಸಿದ್ಧದ ಲಕ್ಷಣ. ಉದಾಹರಣೆ, A = 8, B = 8 ಆದರೆ ಎಯು ಬಿಗೆ ಸಮನಾಗಿರುವುದು. ಇಲ್ಲಿ ಒಂದೇ ಅಂಶ 8ಕ್ಕೆ ಸಮನಾಗಿರುವ ಅಂಶಗಳು ಎ ಮತ್ತು ಬಿ 8ಕ್ಕೆ ಸಮನಾಗಿವೆ. ಆದ್ದರಿಂದ ಅವುಗಳು ಸಮನಾಗಿರ್ತವೆ. A = B ಆಗಿರಬಹುದು. ಅದೇ ರೀತಿ x = y ಮತ್ತು x = 5 ಆದರೆ y = 5 ಆಗಿರುವುದು. ಇಲ್ಲಿ ಒಂದೇ ಅಂಶ xಗೆ ಸಮನಾಗಿವೆ y ಮತ್ತು 5. ಆದ್ದರಿಂದ y ಬೆಲೆಯು 5ಕ್ಕೆ ಸಮನಾಗಿರುತ್ತದೆ. ಸಂಸಿದ್ಧ ಒಂದಕ್ಕೆ ಉದಾಹರಣೆ 4. ಈ ಒಂದು ಅಂಶ ಪ್ರಮೇಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ತ್ರಿಭುಜ ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDE ವಿಸ್ತೀರ್ಣ AD/DB ಮತ್ತು ತ್ರಿಭುಜ ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ CDE ವಿಸ್ತೀರ್ಣ AE/EC. ಹೀಗಿದ್ದಾಗ AD/DB AE/EC ಆಗುತ್ತದೆ. ಏಕೆಂದರೆ ADE ವಿಸ್ತೀರ್ಣದೊಂದಿಗೆ BDE ವಿಸ್ತೀರ್ಣದ ಅನುಪಾತವನ್ನು ತೆಗೆದುಕೊಂಡಾಗ AD ಮತ್ತು DBಗಳ ಅನುಪಾತಕ್ಕೆ ಸಮ. ಹಾಗೆಯೇ ADE ಮತ್ತು CDE ವಿಸ್ತೀರ್ಣಗಳ ಅನುಪಾತವನ್ನು E ಮತ್ತು ECಗೆ ಸಮನಾಗಿದೆ ಎಂದು ಅಂದಾಗ ಇವು ಸಮನಾಗಿರುವ ಒಂದೇ ಅಂಶಗಳು. ಇದೇ ಒಂದೇ ಅಂಶಕ್ಕೆ ಈ ಅಂಶಗಳು ಸಮನಾಗಿವೆ. ಆದ್ದರಿಂದ AD/DB AE/EC ಆಗುತ್ತದೆ. ಇಲ್ಲಿ ಒಂದೇ ಅಂಶ ತ್ರಿಭುಜ ADE ಮತ್ತು ತ್ರಿಭುಜ BDEಗಳ ವಿಸ್ತೀರ್ಣಗಳ ಅನುಪಾತ ಹಾಗೂ ತ್ರಿಭುಜ AD ಮತ್ತು ತ್ರಿಭುಜ CDE ವಿಸ್ತೀರ್ಣಗಳ ಅನುಪಾತ. ಆದ್ದರಿಂದ AD ಮತ್ತು DBಗಳ ಅನುಪಾತ ಹಾಗೂ AE ಮತ್ತು ECಗಳ ಅನುಪಾತವು ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳಾಗಿವೆ. ಇಲ್ಲಿ ADE ವಿಸ್ತೀರ್ಣ ಬೇರೆ ಅಲ್ಲ, BDE ವಿಸ್ತೀರ್ಣ ಬೇರೆ ಅಲ್ಲ, CDE ವಿಸ್ತೀರ್ಣ ಬೇರೆ ಅಲ್ಲ. ಎರಡರ ವಿಸ್ತೀರ್ಣವನ್ನು ADEಗೆ ಹೋಲಿಸಿದಾಗ ಈ ಎರಡು ಅಂಶಗಳು ಒಂದೇ ಅಂಶಗಳಾಗ್ತವೆ. ಇವೆರಡು AD/DBಗೆ AE/ECಗೆ ಸಮನಾದಾಗ AD/DB AE/EC ಆಗುತ್ತೆ. ಈಗ ಥೇರ್ಸ್ ಪ್ರಮೇಯವನ್ನು ಸಾಧಿಸಲು ಥೇರ್ಸ್ ಪ್ರಮೇಯವನ್ನು ಮೂಲ ಸಮಾನುಪಾತದ ಪ್ರಮೇಯ ಅಂತಲೂ ಕರೆಯುತ್ತೇವೆ. ಥೇರ್ಸ್ ಪ್ರಮೇಯದ ನಿರೂಪಣೆ, ಯಾವುದೇ ಪ್ರಮೇಯದ ನಿರೂಪಣೆಯನ್ನು ಗಾಢವಾಗಿ ಮನನ ಮಾಡಿದರೆ ದತ್ತ ಮತ್ತು ಸಾಧನೀಯಗಳನ್ನು ಸುಲಭವಾಗಿ ಬರೆಯಬಹುದು. ಈ ಥೇರ್ಸ್ ಪ್ರಮೇಯದ ಪ್ರಕಾರ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿ ಹಾಗೂ ಉಳಿದೆರಡು ಬಾಹುಗಳನ್ನು ಛೇದಿಸುವಂತೆ ಎಳೆದ ರೇಖೆಯು ಆ ಬಾಹುಗಳನ್ನು ಸಮಾನುಪಾತದಲ್ಲಿ ಅಥವಾ ಒಂದೇ ಅನುಪಾತದಲ್ಲಿ ವಿಭಾಗಿಸುತ್ತದೆ. ದತ್ತ ತ್ರಿಭುಜ ABC, ಒಂದು ತ್ರಿಭುಜ ABC. ಇದರಲ್ಲಿ ಒಂದು ಬಾಹು BC ಆಗ್ತದೆ. BCಗೆ ಸಮಾಂತರವಾಗಿರುವ ಸರಳ ರೇಖೆ DE. ABC ಒಂದು ತ್ರಿಭುಜ, ಒಂದು ಬಾಹು BC, ಸಮಾನಾಂತರ ರೇಖೆ DE ಪ್ಯಾರಲಲ್ ಟು BC. ರೇಖೆಯು ಎರಡು ಕನಿಷ್ಠ ಬಿಂದುಗಳಿಂದ ನಿರೂಪಿಸಲ್ಪಡುತ್ತದೆ. ರೇಖಾಖಂಡ DEಯು ರೇಖೆಯ ಒಂದು ಭಾಗ. ಆದ್ದರಿಂದ ಇದನ್ನ ನಮ್ಮ ಅವಶ್ಯಕತೆ ಇದ್ದರೆ ಎರಡು ಕಡೆ ಎಷ್ಟು ದೂರ ಬೇಕಾದರೂ ವೃದ್ಧಿಸಿಕೊಳ್ಳಬಹುದು. ದತ್ತದ ಪ್ರಕಾರ ABC ತ್ರಿಭುಜ, BC ಒಂದು ಬಾಹು, BCಗೆ ಸಮಾನಾಂತರವಾಗಿರುವ ಸರಳ ರೇಖೆ DE ಈಸ್ ಪ್ಯಾರಲಲ್ ಟು BC. ರಚನೆಯಲ್ಲಿ ನಾವು AEಗೆ DM ಲಂಬವನ್ನು ಎಳೆಯಬೇಕು, ADಗೆ EN ಲಂಬವನ್ನು ಎಳೆಯಬೇಕು. ಡಿ ಮತ್ತು ಸಿಗಳನ್ನು ಸೇರಿಸಬೇಕು, B ಮತ್ತು Eಗಳನ್ನು ಸೇರಿಸಬೇಕು. ಆಮೇಲೆ ತ್ರಿಭುಜ ADE ವಿಸ್ತೀರ್ಣ ಮತ್ತು ತ್ರಿಭುಜ BDE ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯೋಣ. ಈ ತ್ರಿಭುಜದ ವಿಸ್ತೀರ್ಣ ಸಾಮಾನ್ಯ ಸೂತ್ರ 18 ಪಾದ 8 ನಿಮಗೆ ಗೊತ್ತೇ ಇದೆ.
ತ್ರಿಭುಜ ಎಡಿ ವಿಸ್ತೀರ್ಣ ಅರ್ಧ. ಇಲ್ಲಿ ಪಾದ ಎಡಿಯನ್ನು ತೆಗೆದುಕೊಳ್ಳೋಣ. ಎಡಿ ಪಾದ ಆಗಿದ್ದರೆ ಅನುರೂಪ ಎತ್ತರ EN ಆಗುತ್ತೆ. therefore ಅರ್ಧ ಇಂಟು ಎಡಿ ತ್ರಿಭುಜದ ಪಾದ ಎಡಿ ಇಂಟು ಎತ್ತರ EN. ಹಾಗೆ ತ್ರಿಭುಜ ಬಿಡಿ ವಿಸ್ತೀರ್ಣ, ಇಲ್ಲಿ ಬಿಡಿ ಬೇಕಾಗಿರೋದ್ರಿಂದ ಪಾದವನ್ನು ಬಿಡಿ ತಗೊಳ್ಳಿ. ಅರ್ಧ ಇಂಟು ಪಾದ ಇಂಟು ಎತ್ತರ. ಬಿಡಿಗೆ ಎತ್ತರ ಸಿನಿಂದ ಎಳಿಬೇಕು, ಇಯಿಂದ ಎಳಿಬೇಕು. ಆದ್ದರಿಂದ EN ಎತ್ತರ. therefore ಅರ್ಧ ಕ್ಯಾನ್ಸಲ್, EN ಕ್ಯಾನ್ಸಲ್. ತ್ರಿಭುಜ ಎಡಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಡಿ ಬೈ ಬಿಡಿ ಬಂದಾಯಿತು. ಇದು ರಿಸಲ್ಟ್ ನಂಬರ್ 1 ಅಂತ ಇಟ್ಕೊಳ್ಳಿ. ತ್ರಿಭುಜ ಎಡಿ ಮತ್ತು ತ್ರಿಭುಜ ಬಿಡಿ ಈಗಳ ಅನುಪಾತ ಎಡಿ ಬೈ ಡಿಬಿಗೆ ಸಮನಾಗಿದೆ 1ನೇ ಫಲಿತಾಂಶದಲ್ಲಿ. ಈಗ ತ್ರಿಭುಜ ಎಡಿ ಮತ್ತು ತ್ರಿಭುಜ ಸಿಡಿಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯೋಣ. ಆ ತ್ರಿಭುಜ ಎಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಎ ತಗೋಬೇಕಾಗತ್ತೆ. ಎತ್ತರ ಅನುರೂಪ ಎತ್ತರ DN. ಹಾಗೆ ತ್ರಿಭುಜ ಸಿಡಿ ವಿಸ್ತೀರ್ಣ ಅರ್ಧ ಇಂಟು ಪಾದ EC ಅನುರೂಪ ಲಂಬ ಎತ್ತರ DN. ತಿಳ್ಕೊಳ್ಳಿ, EC ಬರಬೇಕು ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಆದ್ದರಿಂದ ಈ ತ್ರಿಭುಜಗಳ ಪಾದಗಳನ್ನು ಯಾವುದು ತಗೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ಅವುಗಳ ಅನುರೂಪ ಲಂಬ ಎತ್ತರಗಳು DM ಕ್ಯಾನ್ಸಲ್ ಆಗುತ್ತೆ, ತಿಳ್ಕೊಬಿಡಿ. ಹಾಗೆ ರಿಸಲ್ಟ್ ನಂಬರ್ 1 ಕೂಡ ತ್ರಿಭುಜ ಎಡಿ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಪಾದ ಎಡಿ ತಗೊಳ್ತೀವಿ. ಅನುರೂಪ ಲಂಬ ಎತ್ತರ EC, EN ಕ್ಯಾನ್ಸಲ್, ಎಡಿ ಬೈ ಬಿಡಿ ಬರ್ತದೆ. ಆದ್ದರಿಂದ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳಿ, ಬೈ EC ರಿಸಲ್ಟ್ ಬರಬೇಕು, ಎಡಿ ಬೈ DB ರಿಸಲ್ಟ್ ಬರಬೇಕು. ರಿಸಲ್ಟ್ ನಂಬರ್ 1 ರಿಸಲ್ಟ್ ನಂಬರ್ 2 ಅಂತ ತಿಳ್ಕೊಳ್ಳಿ. therefore ಬೈ ಕ್ಯಾನ್ಸಲೇಷನ್ ನಾವೆರಡು ಕ್ಯಾನ್ಸಲ್ ಆಗಿ ತ್ರಿಭುಜ ಎಡಿ ಮತ್ತು ತ್ರಿಭುಜ ಸಿಡಿಗಳ ಅನುಪಾತ ಡಿವೈಡೆಡ್ ಬೈ EC ಬರುತ್ತದೆ. ಆದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ, ತ್ರಿಭುಜ ಎಡಿ ಮತ್ತು ತ್ರಿಭುಜ ಸಿಡಿಗಳು ವಿಸ್ತೀರ್ಣದಲ್ಲಿ ಸಮನಾಗಿವೆ. ಕಾರಣ ಇವೆರಡಕ್ಕೂ ಪಾದ ಒಂದೇ ಇದೆ, DE. ಇವೆರಡೂ ಕೂಡ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರೋದ್ರಿಂದ ಎತ್ತರ ಒಂದೇ ಆಗಿರ್ತದೆ. therefore ಅವುಗಳ ವಿಸ್ತೀರ್ಣ ಸಣ್ಣಾಗಿರೋದ್ರಿಂದ ಎಡಿ ಬೈ ತ್ರಿಭುಜ ಬಿಡಿ ಎಷ್ಟಿರ್ತದೋ ತ್ರಿಭುಜ ಎಡಿ ಬೈ ತ್ರಿಭುಜ CDE ಅಷ್ಟೇ ಇರ್ತದೆ. ಆದ್ದರಿಂದ ಒಂದೇ ಅಂಶಗಳು ತ್ರಿಭುಜ ಎಡಿ ಬೈ ಬಿಡಿ, ತ್ರಿಭುಜ ಎಡಿ ಬೈ CDಗಳು ಎಡಿ ಬೈ DB ಮತ್ತು ಎ ಬೈ ECಗಳಿಗೆ ಸಮನಾಗಿದೆ. therefore ಎಡಿ ಬೈ DB ಇಸ್ ಈಕ್ವಲ್ ಟು ಎ ಬೈ ECಗೆ ಸಮನಾಗಿರ್ತದೆ. ಎಡಿ ಮತ್ತು DBಗಳು ABC ತ್ರಿಭುಜದ ಉಳಿದೆರಡು ಬಾಹುಗಳು AB ಮತ್ತು ACಗಳ ಭಾಗಗಳ ಅನುಪಾತ. ಹಾಗೆ AC ಬಾಹುವಿನ ಅನುಪಾತ ಎ ಬೈ EC. ಈ ಭಾಗಗಳಾಗಿರುವುದು ಒಂದು ಸಮಾಂತರ ಸರಳ ರೇಖೆ DE ಇಂದ ತ್ರಿಭುಜದ ಒಂದು ಬಾಹುವಿಗೆ BC ಬಾಹುವಿಗೆ ಎರಡು ಸಮಾಂತರ ಸರಳ ರೇಖೆ DEಯು ಉಳಿದೆರಡು ಬಾಹುಗಳು AB ಮತ್ತು ACಗಳನ್ನು ವಿಭಾಗಿಸಿದ ಭಾಗಗಳ ಅನುಪಾತವು ಸಮನಾಗಿರುತ್ತದೆ. ಇಲ್ಲಿಗೆ ಪ್ರಮೇಯ ಸಮರ್ಥನೆ ಆಯಿತು. ಆದ್ದರಿಂದ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಹಾಗೂ ಉಳಿದೆರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಕತ್ತರಿಸುವಂತೆ ಹೇಳಿದಾಗ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವುದು.